ಸ್ವಾಗತ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳನ್ನ ತಿಳಿಸ್ತಾ, ಮೈಸೂರಿನ ಪ್ರತಿಷ್ಠಿತ ಮತ್ತೆ ಆವಾಗವಾಗ ವಿವಾದಕ್ಕೀಡಾಗ್ತಾ ಇರುವಂಥ ಸರ್ವೆ ನಂಬರ್ 4 ಕುರುಬಾರಹಳ್ಳಿಯ ವಿಷಯವಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಅಂತೇಳಿ ಬೆಳಗ್ಗೆ ಯೋಚನೆ ಮಾಡಿ ಬೆಳಗ್ಗೆನೇ ತಮ್ಮೆಲ್ಲರ ಜೊತೆನೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ. ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿದೆ, ಕುರುಬಾರಹಳ್ಳಿ ಸರ್ವೆ ನಂಬರ್ 4 ಅದಕ್ಕೆ ಇರುವಂಥ ವ್ಯಾಜ್ಯಗಳು, ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಸರ್ಕಾರದ ತೀರ್ಮಾನಗಳ ಬಗ್ಗೆ ಆದರೆ ಇವತ್ತು ನಡೀತಾ ಇರುವಂಥ ವಿಷಯ, ಸರ್ವೆ ನಂಬರ್ 4 ಕುರುಬಾರಹಳ್ಳಿಯ ಏನು ಆ ಸರ್ವೆ ನಂಬರ್ 4 ಒಳಗೆ ಏನಿದೆ, ಅದರಲ್ಲಿ 24 ಎಕರೆ 10 ಕುಂಟೆ 24 ಎಕರೆ 10 ಕುಂಟೆಯ ಜಾಗದ ವಿಷಯವಾಗಿ ನಾನಿವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಬಂಧುಗಳೇ, 24 ಎಕರೆ 10 ಕುಂಟೆ ಅನ್ನುವಂಥದ್ದು ಭಾಳ ಹಿಂದೆ ಮೈಸೂರಿನ ಮಹಾರಾಜರು, ಆಗಿನ ಅವರ GPA ಹೋಲ್ಡ್ರು ಒಬ್ಬರು ರೇವತಿ ಉಚ್ಚಿಲ್ ಅನ್ನುವಂಥವರಿಗೆ 24 ಎಕರೆ 10 ಕುಂಟೆಯ ಜಮೀನನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಹಿಂದಿನ ದಾಖಲೆಗಳ ಮೇಲೆ ನೋಡಿದ್ರೆ ಸಿಗುತ್ತೆ. ನಿಮ್ಮ ಹತ್ರ ದಾಖಲೆಗಳನ್ನು ಕೊಟ್ಟಿದ್ದೀನಿ. ಸರ್ಕಾರ ಆ ರೇವತಿ ಉಚ್ಚಿಲ್ ಅನ್ನುವವರಿಗೆ 1984ರಲ್ಲಿ ಅವರೊಂದು ಮನವಿ ಮಾಡ್ಕೋತಾರೆ, ನನಗೆ 24 ಎಕರೆ ಅಲಾಟ್ ಆಗಿದೆ, ಈ 24 ಎಕರೆ ಜಮೀನನ್ನು ನಾನು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದೀನಿ, ನಾನಿದನ್ನು ಸುಮಾರು ಜನದ ಹತ್ರ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಇದರ ಅನುಮತಿಯನ್ನು ಕೊಡಬೇಕು ಮಾರಾಟ ಮಾಡಲಿಕ್ಕೆ ಅಂತೇಳಿ ಸರ್ಕಾರವನ್ನು ಕೋರ್ಕೋತಾರೆ. ಸರ್ಕಾರ ಆಗ ಒಂದು ನಡಾವಳಿಗಳನ್ನು ಮಾಡಿರುವಂಥದ್ದು ಆ ಕಾಪಿ ತಮ್ಮ ಮುಂದೆ ಕೊಟ್ಟಿದ್ದೀನಿ. ಅದರಲ್ಲಿ ಅನೇಕ ಅವರ ಮನವಿಗಳನ್ನು ತಿರಸ್ಕರಿಸ್ತಾ ಅವರು ಅದಾದಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಅರ್ಜಿದಾರರನ್ನು ಕರೆಸಿ ಮಾತನಾಡಬೇಕು, ನೀವು ಮಾತನಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಒಂದು ಡೈರೆಕ್ಷನನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡುತ್ತೆ. ಅದಾದ ಮೇಲೆ ನಿಮಗೆ ಕೊಟ್ಟಿರುವ 2ನೇ ಪುಟದಲ್ಲಿ, ಸರ್ಕಾರದ ನಡಾವಳಿಗಳ 2ನೇ ಪುಟದಲ್ಲಿ ಅಲ್ಲಿ ಬರೀತಾರೆ, ಪ್ರಸ್ತುತ ವಿಷಯವನ್ನು ಸರ್ಕಾರ ಸ್ಥೂಲವಾಗಿ ಪರಿಶೀಲಿಸಿದ ನಂತರ ಭೂ ಪರಿಮಿತಿ ಕಾಯ್ದೆ ಅಂತೆಲ್ಲ ಹಾಕ್ಬಿಟ್ಟು ರೇವತಿ ಉಚ್ಚಿಲ್ ಮೈಸೂರು ಇವರು ಮೈಸೂರಿನ ಕುರುಬಾರಹಳ್ಳಿ ಗ್ರಾಮದ ಸರ್ವೆ ನಂಬರ್ 4 ಪೈಕಿ ಬ್ಲಾಕ್ ನಂಬರ್ ಎಲ್ಲ ಹಾಕಿ ಇದರಲ್ಲಿ ನಗರಾಸ್ತಿಗೆ ವಿನಾಯಿತಿ ನೀಡಿ ತಮ್ಮ ಆರ್ಥಿಕ ಸಂಕಷ್ಟಗಳಿಂದಾಗಿ ಸದರಿ ನಗರಾಸ್ತಿಯನ್ನು ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಲು ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿದೆ ಅಂಥೇಳಿ ಷರತ್ತುಗಳನ್ನ ಹಾಕ್ತಾರೆ. ಅದರ ಮೇಲ್ಗಡೆ ಒಂದು ಕಾಲಮಲ್ಲಿ ಏನು ಹೇಳ್ತಾರೆ, ಇದರಲ್ಲಿ ಅಧಿಸೂಚನೆಯನ್ನು ಕ್ರಮಾಂಕ 8ರಲ್ಲಿ ಹೊರಡಿಸಿ 8 ಎಕರೆ ಮಾತ್ರ ಅನ್ವಯವಾಗುವಂತೆ ಹಿಂಪಡೆದು ಅರ್ಜಿದಾರರು ವಿನಾಯಿತಿ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ. ಅಂದರೆ 24 ಎಕರೆಯಲ್ಲಿ ಅವ್ರಿಗೆ ಏನು ಆರ್ಥಿಕ ಸಂಕಷ್ಟ ಅಂತ ಇದೆ, ಆ ಆರ್ಥಿಕ ಸಂಕಷ್ಟಕ್ಕೆ 2 ವರ್ಷದ ಒಳಗಾಗಿ ಇವರು ಕೃಷಿಯೇತರ ಕೃಷಿ ಉದ್ದೇಶಕ್ಕಾಗಿ ಮಾತ್ರ ಮಾರಾಟ ಮಾಡಬೇಕು ಅನ್ನುವಂಥ ಕಂಡೀಷನ್ ಹಾಕಿ ಸರ್ಕಾರ ಇವರಿಗೆ ಅನುಮತಿ ಕೊಟ್ಟಿರೋ ಕಾಪಿಯನ್ನು ತಮ್ಮ ಮುಂದೆ ಈಗಾಗಲೇ ಕೊಟ್ಟಿದ್ದೀನಿ ಬಂಧುಗಳೇ. ಅದಾದ ಮೇಲೆ ಯಾವ ಕಾರಣಕ್ಕೆ ಏನು ಅಂತ ಗೊತ್ತಿಲ್ಲ, ಇದರಿಂದ ಏನು ಉದ್ದೇಶ ಇದೆ ದುರುದ್ದೇಶ ಇದೆ ಗೊತ್ತಿಲ್ಲ. ಮೈಸೂರಿನ ತಹಶೀಲ್ದಾರ್ ಅವರು 4/8/2025 ಅದರ ಕಾಪಿಯನ್ನು ತಮ್ಮ ಹತ್ರ ಕೊಟ್ಟಿದ್ದೀನಿ. ಅದರಲ್ಲಿ ಹೇಳ್ತಾರೆ, ರೇವತಿ ಉಚ್ಚಿಲಿಗೆ ಸಂಬಂಧಪಟ್ಟಂಗೆ ಕಸ್ಬಾ ಹೋಬಳಿ ಕುರುಬಾರಹಳ್ಳಿ ಗ್ರಾಮದ ಸರ್ವೆ ನಂಬರು ಅಂದಿನ ಸರ್ವೆ ನಂಬರೆಲ್ಲ ಹಾಕಿ 24 ಎಕರೆ 10 ಕುಂಟೆ ಜಮೀನಿಗೆ ಸಂಬಂಧಿಸಿದಂತೆ ರೇವತಿ ಉಚೇಲ್ ಕೋಮ್ ಮನಮೋಹನ್ ಅವರ ಹೆಸರಿನ ಮುಂದೆ ಅಂತ ಹಾಕಿ 3/8/85
ಸರ್ಕಾರದ ವಶಕ್ಕೆ ಪಡೆದಿದೆ ಎಂದು 2010-11 ಪಾಣೆಯಲ್ಲಿ ನಮೂದಾಗಿದ್ದು, ಸದರಿ ನಮೂದನ್ನು ಯಥಾಸ್ಥಿತಿ ಮುಂದುವರಿಸಲು RTC ಕಾಲಂ 11ರಲ್ಲಿ ನಮೂದು ಮಾಡುವ ಬಗ್ಗೆ ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸಿದೆ ಅಂತೇಳಿ 2025ರಲ್ಲಿ ತಹಶೀಲ್ದಾರರು ಒಂದು ಪತ್ರವನ್ನು ವಿಷಯ ನಿರ್ವಾಹಕರು ಭೂಮಿ ಶಾಖೆಗೆ ಬರೀತಾರೆ. ಅಂದರೆ RTC 11ರ ಕಾಲಮಲ್ಲಿ ಸರ್ಕಾರದ ವಶಕ್ಕೆ ಪಡಿಬೇಕು ಅನ್ನೋದನ್ನು, ಪಡೆದಿದೆ ಅನ್ನೋದನ್ನು ಮೆನ್ಷನ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಾದ ನಂತರ ಡಿಸೆಂಬರ್ 2025 12/12/2025ಕ್ಕೆ ಯಾವುದು ಸರ್ಕಾರಿಯ ಜಮೀನನ್ನು ವಶಕ್ಕೆ ಪಡ್ಕೊಂಡಿದ್ದಾರೋ ಆ ಜಮೀನಿನ ಬಗ್ಗೆ ಮೈಸೂರಿನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸೇಲ್ ಅಗ್ರಿಮೆಂಟ್ ಆಗಿದೆ. ಸರ್ಕಾರ ಯಾವುದನ್ನು ವಾಪಸ್ ಪಡೆದಿದೆ ಅಂತ ಹೇಳಿದಾರೋ ಅದನ್ನು ವಾಪಸ್ ಪಡೆದಿರುವ ಜಾಗವನ್ನು 10-15 ಜನ ಸೇರಿಕೊಂಡು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾವುದು 24 ಎಕರೆ ಅವ್ರದ್ದಲ್ವೋ, ಈಗಾಗಲೇ ಸರ್ಕಾರ ವಶಕ್ಕೆ ಪಡ್ಕೊಂಡಿದೆಯೋ 12/12/2025ರಲ್ಲಿ ಇದಕ್ಕೆ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ನ ಮಾಡಿಕೊಟ್ಟಿದ್ದಾರೆ. ಹೇಗೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇದಕ್ಕೆ ಸಂಬಂಧಿಸಿದಂಗೆ ದಾಖಲೆಗಳನ್ನು ತೆಗೆಸಿ ನೋಡಲಾಗಿ ನೋಡಿ, ನಿಮಗೆ ಇನ್ನೊಂದು ಕಾಪಿನೂ ಕೊಟ್ಟಿದ್ದೀನಿ ನಾನು. ಅದರಲ್ಲಿ ಕಾಲಮ್ ನಂಬರ್ 11ನಲ್ಲಿ ನಿಮಗೆ ಕೊಟ್ಟಿರುವ ಇದರಲ್ಲಿ ಮಾರ್ಕು ಮಾಡಿದ್ದೀನಿ. ಇದರಲ್ಲಿ ಸರ್ಕಾರದ ವಶಕ್ಕೆ ಪಡೆದಿದೆ ಅನ್ನುವಂಥದ್ದನ್ನು ಮಾಡಿದ್ದಾರೆ. RTCಲಿ ಯಾವುದೇ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾವ್ದಾದ್ರು ಸಾಲನೇ ತಗೊಂಡಿದ್ರು ತೋರಿಸುವಂಥ ಜಾಗ ಮೆನ್ಷನ್ ಮಾಡುವಂಥದ್ದನ್ನು ನೋಡಿದಾಗ ಸರ್ಕಾರನೇ ವಶಕ್ಕೆ ಪಡೆದಿದೆ ಅಂತ ನೋಡಿದ ಮೇಲೆಯೋ ಮೈಸೂರಿನ ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇದನ್ನು ರಿಜಿಸ್ಟರ್ ಮಾಡೋಕ್ಕೆ ಸೇಲ್ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಸೇಲ್ ಡೀಡ್ ಆಗಿಲ್ಲ, ಇನ್ನು 6 ತಿಂಗಳು ಇದಕ್ಕೆ ಸಮಯ ಇದೆ ಅಂತ ಅಗ್ರಿಮೆಂಟಲ್ಲಿ ತೋರಿಸಿದ್ದಾರೆ. 40 ಕೋಟಿ ರೂಪಾಯಿಯಿಂದ ಆ ಸೇಲ್ ಅಗ್ರಿಮೆಂಟ್ ರಿಜಿಸ್ಟ್ರಲ್ಲಿ ಆಗಿದೆ. 24 ಎಕರೆ ಮೈಸೂರಿನಲ್ಲಿ ಕುರುಬಾರಳ್ಳಿ ಸರ್ವೆ ನಂಬರ್ 4ಅಲ್ಲಿ 40 ಕೋಟಿ ವ್ಯವಹಾರ ಅಂತ ತೋರಿಸಿದ್ದಾರೆ. ಇವತ್ತು ಅದಕ್ಕೆ ದುಡ್ಡು ಕಟ್ಟಿದ್ದಾರೆ. ಚಲನೆಲ್ಲ ನಿಮಗೆ ನಾನು ಆಮೇಲೆ ನನ್ನ ಹತ್ರ PDF ಇದೆ, ನಾನು ನಿಮ್ಗೆ ಎಲ್ರಿಗೂ ಅದನ್ನು ಕಳಿಸ್ಕೊಡ್ತೀನಿ ಬಂಧುಗಳೇ. ಅಂದರೆ 40 ಕೋಟಿ ರೂಪಾಯಿಯ ವ್ಯಾಪಾರವನ್ನು ಮಾಡಿದ್ದೀವಿ ಅನ್ನುವಂಥ ಸೇಲ್ ಅಗ್ರಿಮೆಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ತಹಶೀಲ್ದಾರ್ ಅದು ಸರ್ಕಾರದ ವಶಕ್ಕೆ ಅಂತ ಹೇಳ್ತಾರೆ. ಹೇಗೆ ಮಾಡ್ತಾರೆ ಹಂಗಾದ್ರೆ ಸಬ್ ರಿಜಿಸ್ಟ್ರಾರ್ ಇದನ್ನು? ಸರ್ಕಾರದ ಅಧಿಕಾರಿಗಳಿಗೆ ಈ ಸರ್ಕಾರದ ಈ ಗೌರ್ಮೆಂಟ್ ಬಗ್ಗೆ ಭಯ ಅನ್ನೋದೇ ಇಲ್ವಾ? ಹಂಗಾದ್ರೆ ಏನು ಬೇಕಾದ್ರೂ ಮೈಸೂರಲ್ಲಿ ಮಾಡ್ಬೋದು ಅನ್ನುವಂಥದ್ದನ್ನ ಧೋರಣೆಯನ್ನು ಹೊಂದಿದಾರ? ಮುಖ್ಯಮಂತ್ರಿಗಳ ಬಗ್ಗೆ ಭಯ ಇಲ್ವಾ ಹಂಗಾದ್ರೆ? ಜಿಲ್ಲಾ ಮಂತ್ರಿಗಳ ಬಗ್ಗೆ ಭಯ ಇಲ್ವಾ ಹಂಗಾದ್ರೆ? ಯಾವಾಗ ನೀವು ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದನ್ನ ನಿಲ್ಲಿಸಿದಿರೋ ಈ ಸರ್ಕಾರ ಬಂದ ಮೇಲೆ, ಆ ಕಾರಣಕ್ಕೆ ಇವತ್ತು ಅಧಿಕಾರಿಗಳು ಏನು ಬೇಕಾದ್ರೂ ಮಾರಾಟ ಮಾಡ್ಬೋದು, ಹೇಗೆ ಬೇಕಾದರೂ ಮಾರಾಟ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಅಂತ ನಾನಾದರೂ ಅನ್ಕೋತೀನಿ. ಇದರ ಹಿನ್ನೆಲೆ ಕೆಣಕೊಳ್ತಾ ಹೋದ್ವಿ ನಾವು. ಇದರ ಹಿನ್ನೆಲೆಯನ್ನು ಹುಡ್ಕೊಳ್ತಾ ಹೋದ್ರೆ ಸಬ್ ರಿಜಿಸ್ಟ್ರಾರ್ಗೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಪೂರ್ಣ ಒಂದು 100 ಪೇಜ್ ಇದೆ ಇದರಲ್ಲಿ ನಾವು ಅವ್ರದ್ದು ಎಲ್ಲ ನೋಡಿದ್ರೆ ಅವರಿಗೆ ಕೊಟ್ಟಿರುವುದು ಯಾವುದೋ ಕೋರ್ಟಿನ ಜಡ್ಜ್ಮೆಂಟಿನ ಕಾಪಿಯನ್ನು ಇದರೊಳಗೆ ಹಾಕಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ.